ಎಲ್ರಿಗೂ ನಮಸ್ಕಾರ. ಇವತ್ತಿನ ನನ್ನ ಟಾಪಿಕ್ ಓವ್ಯುಲೇಷನ್ ಕಿಟ್ ಬಗ್ಗೆ. ಓವ್ಯುಲೇಷನ್ ಕಿಟ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಏನಂದರೆ, ಓವ್ಯುಲೇಷನ್ ಕಿಟ್ ವೋಂಟ್ ಕನ್ಫರ್ಮ್ ಯುವರ್ ಓವ್ಯುಲೇಷನ್. ಅಂದರೆ ಓವ್ಯುಲೇಷನ್ ಕಿಟ್ಟು ಯಾವತ್ತೂ ನಿಮಗೆ ಓವ್ಯುಲೇಷನ್ ಇವತ್ತೇ ಆಗುತ್ತೆ, ಈಗಲೇ ಆಗಿದೆ ಅಥವಾ ಆಗೋಗಿದೆ ಅನ್ನೋದನ್ನು ಹೇಳಲ್ಲ. ಓಕೆ, ಅದನ್ನು ತಲೆನಲ್ಲಿ ಇಟ್ಕೊಳ್ಳಿ. ಏನಂತಂದರೆ, ಓವ್ಯುಲೇಷನ್ ಕಿಟ್ಟಲ್ಲಿ ಪಾಸಿಟಿವ್ ಬಂದಿದೆ ಅಂತಂತಂದರೆ ಅಲ್ಲಿಂದ ಅದಕ್ಕಿಂತ ಮುಂಚೆ ಓವ್ಯುಲೇಷನ್ ಕಿಟ್ ಏನು ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಓವ್ಯುಲೇಷನ್ ಕಿಟ್ಟು ನಿಮ್ಮ ದೇಹದಲ್ಲಿ ಇರುವಂತಹ LH ಅಂದರೆ ಲುಟನೈಸಿಂಗ್ ಹಾರ್ಮೋನ್ನ ಮೆಷರ್ ಮಾಡುತ್ತೆ, ಐಡೆಂಟಿಫೈ ಮಾಡುತ್ತೆ. ಯಾವಾಗ ಐಡೆಂಟಿಫೈ ಮಾಡುತ್ತೆ? ಅದು ತುಂಬ ಹೈ ಇದ್ದವಾಗ ಮಾತ್ರ ಅದನ್ನು ಐಡೆಂಟಿಫೈ ಮಾಡುತ್ತೆ. ದ್ಯಾಟ್ ಇಷ್ಟು ಅಮೌಂಟು ಲುಟನೈಸಿಂಗ್ ಹಾರ್ಮೋನು ನಿಮ್ಮ ಯೂರಿನಲ್ಲಿ ಸಿಕ್ಕಿದೆ ಅಂತ, ಪತ್ತೆ ಹಚ್ಚಿದ್ದಾರೆ ಅಂತ. ಓಕೆ, ಸೊ ಒಂದು ಸತಿ ನಿಮಗೆ ಓವ್ಯುಲೇಷನ್ ಕಿಟ್ಟಲ್ಲಿ ಪಾಸಿಟಿವ್ ಬಂದಿದೆ ಅಂತಂದರೆ ಆವಾಗ LH ಸರ್ಜ್ ಆಗಿದೆ ಅಂತ, ಅಂದರೆ ಲುಟನೈಸಿಂಗ್ ಹಾರ್ಮೋನು ತುಂಬ ಹೈ ರೇಂಜಲ್ಲಿದೆ ಅಂತ ಅರ್ಥ. ಸೊ ಅದು ಹೈ ರೇಂಜಲ್ಲಿದೆ ಅಂತ ಮಾತ್ರ ಹೇಳುತ್ತೆ ಹೊರತು ನಿಮ್ಗೆ ಅದೇ ಟೈಮಲ್ಲಿ ಓವ್ಯುಲೇಷನ್ ಆಗಿದೆ ಅಂತ ಹೇಳಲ್ಲ. ಸೊ ಯಾವಾಗ LH ಸರ್ಜ್ ಆಗುತ್ತೆ ಅಲ್ಲಿಂದ 24 to 36 ಅವರ್ಸಲ್ಲಿ ನಿಮಗೆ ಓವ್ಯುಲೇಷನ್ ಆಗುತ್ತೆ ಅನ್ನೋದು ಒಂದು ಇಂಡಿಕೇಶನ್ ಅಷ್ಟೇ. ಓಕೆ, ಸೊ ಪರ್ಟಿಕ್ಯುಲರ್ ಡೇ ಪರ್ಟಿಕ್ಯುಲರ್ ಟೈಮಲ್ಲಿ ಓವ್ಯುಲೇಷನ್ ಆಗುತ್ತೆ ಅನ್ನೋದು ಯಾವುದೇ ರೀತಿಯಿಂದನೂ ನಿಮಗೆ ಓವ್ಯುಲೇಷನ್ ಕಿಟ್ಟು ಹೇಳಲ್ಲ. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಓವ್ಯುಲೇಷನ್ ಕಿಟ್ಟಲ್ಲಿ ಒಂದು ಟಿಪ್ ಏನು ಮಾಡ್ಬೋದು ನೀವು ಅಂತಂತಂದರೆ, ಎವ್ರಿ ಡೇ ಸೇಮ್ ಟೈಮ್ಗೆ ಓವ್ಯುಲೇಷನ್ ಕಿಟ್ನಲ್ಲಿ ನೀವು ಚೆಕ್ ಮಾಡಬಹುದು. ಓಕೆ, ಅದಾದ ಮೇಲೆ ನಿಮಗೆ ನಾರ್ಮಲ್ ಓವ್ಯುಲೇಷನ್ ಸಿಂಪ್ಟಮ್ಸ್ ಇರುತ್ತಲ್ಲ, ಬೇಸಲ್ ಬಾಡಿ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಆಗೋದು, ಆಮೇಲೆ ಏನು ಸರ್ವೈಕಲ್ ಮ್ಯೂಕಸ್ ಅಂದರೆ ವೆಜೈನಲ್ ಡಿಸ್ಚಾರ್ಜ್ ಹೇಗಿರುತ್ತೆ ಅದನ್ನು ನೋಡ್ಕೊಳ್ಳೋದು. ಸೊ ಓವ್ಯುಲೇಷನ್ ಸಿಂಪ್ಟಮ್ಸ್ನ ನೋಡಿಕೊಂಡು ಇದರಲ್ಲಿ LH ಸರ್ಜ್ ಆಗಿರೋದನ್ನು ನೋಡಿಕೊಂಡು ಆ ಪರ್ಟಿಕ್ಯುಲರ್ ಟೈಮ್ ಅಂದರೆ 24 to 36 ಅವರ್ಸಲ್ಲಿ ನೀವು ಟ್ರೈ ಮಾಡಿದ್ರಿ ಅಂತಂತಂದರೆ ನಿಮಗೆ ಎಗ್ ಅವೈಲೇಬಲ್ ಇದ್ದು ಪ್ರೀಸೀಡಿಂಗೂ ಆಗಬಹುದು, ಅಥವಾ ಆಲ್ರೆಡಿ ಓವ್ಯುಲೇಷನ್ ಆಗಿರುತ್ತೆ ಅದೇ ಟೈಮಿಗೆ ನಿಮ್ಮ ಸ್ಪರ್ಮ್ ಕೂಡ ಹೋಗಿ ರೀಚ್ ಆಗಬಹುದು. ಆಯಿತಾ? ಸೊ ಎರಡೂ ಟೈಮಲ್ಲೂ ನಿಮಗೆ ಸಕ್ಸಸ್ ಆಗೋ ರೇಟು ಜಾಸ್ತಿ ಇರುತ್ತೆ ಯಾವಾಗ ಓವ್ಯುಲೇಷನ್ ಕಿಟ್ಟಲ್ಲಿ ಪಾಸಿಟಿವ್ ಬಂದ 24 to 36 ಅವರ್ಸಲ್ಲಿ ನೀವು ಟ್ರೈ ಮಾಡಿದ್ರಿ ಅಂತಂದರೆ. ಓಕೆ, ಓವ್ಯುಲೇಷನ್ ಕಿಟ್ಟಲ್ಲಿ ಇವಾಗ ಚೆಕ್ ಮಾಡಿದ್ದೀರಾ ಅಂದ ತಕ್ಷಣ ಅಲ್ಲಿ ಪಾಸಿಟಿವ್ ಬಂದುಬಿಟ್ಟಿದೆ ಅಂದ ತಕ್ಷಣ ನಿಮ್ಗೆ ಆವಾಗಲೇ ಓವ್ಯುಲೇಷನ್ ಆಗಿದೆ ಅಂತ ಅಲ್ಲ. ಅದು ಬರೀ LH ಸರ್ಜ್ನ ಮಾತ್ರ ಇಂಡಿಕೇಟ್ ಮಾಡುತ್ತೆ. LH ಜಾಸ್ತಿ ಇದೆ. ಸೊ ಯಾವಾಗ LH ಜಾಸ್ತಿ ಇರುತ್ತೆ ಅಲ್ಲಿಂದ 24 to 36 ಅವರ್ಸಲ್ಲಿ ಓವ್ಯುಲೇಷನ್ ಆಗುತ್ತೆ ಅನ್ನೋದು. ಓಕೆ, ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ಆ್ಯಸ್ ನಿಮಗೆ ಅದರಲ್ಲಿ ಪಾಸಿಟಿವ್ ಬಂದಿದೆ ಅಂತಂದರೆ ಆವಾಗಲೇ ಓವ್ಯುಲೇಷನ್ ಆಗಿದೆ ಅಂತ. ಓಕೆ, ಓವ್ಯುಲೇಷನ್ ಕಿಟ್ಟಲ್ಲಿ ಟೆಸ್ಟ್ ಲೈನು ಕಂಟ್ರೋಲ್ ಲೈನ್ಗಿಂತ ಡಾರ್ಕ್ ಆಗಿರಬೇಕು ಒಂದು. ಆಯಿತಾ? ಇನ್ನೊಂದು ಏನು ಮಾಡಬೇಕು ಅಂತಂದರೆ, ಎವ್ರಿ ಡೇ ಸೇಮ್ ಟೈಮಿಗೆ ಚೆಕ್ ಮಾಡಬೇಕು. ಮೂರನೇದು ಕಾನ್ಸಂಟ್ರೇಟೆಡ್ ಯೂರಿನ್ನ ಯೂಸ್ ಮಾಡಿ. ಅಂದರೆ ಇಟ್ಸ್ ಆಬ್ವಿಯಸ್ಲಿ ಮಾರ್ನಿಂಗ್ ಯೂರಿನ್ನ ಟ್ರೈ ಮಾಡಿ, ಇಲ್ಲ ಅಂತಂತಂದರೆ ಹಿಂದಿನ ದಿವಸ ರಾತ್ರಿ ಸ್ವಲ್ಪ ನೀರು ಕಮ್ಮಿ ಕುಡೀರಿ, ಅಥವಾ ಮಧ್ಯದಲ್ಲಿ ಯಾವಾಗಲಾದರೂ ನೀವು ಟ್ರೈ ಮಾಡ್ತೀನಿ ಅಂತಂತಂದರೆ ಅದಕ್ಕಿಂತ ಮುಂಚೆ ನೀರು ಸ್ವಲ್ಪ ಕಮ್ಮಿ ಕುಡಿಬೇಕು. ಅಂದರೆ ಕಾನ್ಸಂಟ್ರೇಟೆಡ್ ಯೂರಿನ್ ಚೆಕ್ ಮಾಡಿದರೆ ಇಟ್ ವಿಲ್ ಬಿ ಮೋರ್ ಅಕ್ಯುರೇಟ್ ಅಂತ. ಓಕೆ, ಅಟ್ಲೀಸ್ಟ್ ಈ ಮೂರನ್ನು ನೀವು ಫಾಲೋ ಮಾಡಿ, ಸೊ ದ್ಯಾಟ್ ನಿಮಗೆ ಅಕ್ಯುರೇಟ್ ರಿಸಲ್ಟ್ಸು ಸಿಗುತ್ತೆ ಓವ್ಯುಲೇಷನ್ ಕಿಟ್ಟಿಂದ. ಸೊ ಓವ್ಯುಲೇಷನ್ ಕಿಟ್ಟಲ್ಲಿ ನಿಮಗೆ ಟೆಸ್ಟ್ ಲೈನ್ಗಿಂತ ಕಂಟ್ರೋಲ್ ಲೈನ್ಗಿಂತ ಟೆಸ್ಟ್ ಲೈನ್ ಡಾರ್ಕ್ ಆಗಿ ಬಂದ ಆದಮೇಲೆ 24 to 36 ಅವರ್ಸಲ್ಲಿ ಓವ್ಯುಲೇಷನ್ ಆಗುತ್ತೆ ಅಂತ. ಓಕೆ, ಸೊ ಯಾಕೆ ಅಂತಂತಂದರೆ ಆಲ್ರೆಡಿ ಹೇಳಿದೆ, ಓವ್ಯುಲೇಷನ್ ಕಿಟ್ಟು ಮೆಷರ್ ಮಾಡೋದು LH ಹಾರ್ಮೋನ್. LH ಅಂತಂದರೆ ಲುಟನೈಸಿಂಗ್ ಹಾರ್ಮೋನ್ನ. ಸೊ ಇದೇನು ಅಂತಂದರೆ ಓವ್ಯುಲೇಷನ್ ಆಗುತ್ತೆ ಅಂತ ಒಂದು ಇಂಡಿಕೇಶನ್ ಅಷ್ಟೇ. ಓಕೆ, ಸೊ ಓವ್ಯುಲೇಷನ್ ಆಗಿದೆ ಅಂತಲ್ಲ, ಮುಂದೆ ಆಗುತ್ತೆ, ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಇನ್ 24 to 36 ಅವರ್ಸ್ ಅಂತ ಅಷ್ಟೇ. ಓಕೆ, ಸೊ ನೀವು ಆ ಟೈಮಲ್ಲಿ ಟ್ರೈ ಮಾಡಿದ್ರಿ ಅಂತಂತಂದರೆ ಕನ್ಸೀವ್ ಆಗುವಂತಹ ಚಾನ್ಸು ಜಾಸ್ತಿ ಇರುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂತಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಉತ್ತರ ಕೊಡೋದಕ್ಕೆ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ. ಆ್ಯಂಡ್ ಇದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸ್ತು ಅಂತಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.